ಭಾರತದ ದಲಿತ ಪತ್ರಿಕೋದ್ಯಮದ ಬಗ್ಗೆ ಅಥವಾ ಭಾರತದ ಪತ್ರಿಕೋದ್ಯಮದ ಬಗ್ಗೆ ನಾವೇನಾದ್ರೂ ಮಾತಾಡಬೇಕು ಅಂದ್ರೆ ನಾವು ಇಬ್ರು ಮಹನೀಯರನ್ನ ಬಿಟ್ಟು ನಾವು ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕಾಗುತ್ತೆ. ಆ ಇಬ್ರು ಮಹನೀಯರಲ್ಲಿ ಒಬ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಗಾಂಧಿ ಮತ್ತೆ ಬಾಬಾ ಸಾಹೇಬರನ್ನ ಹೊರತುಪಡಿಸಿ ಭಾರತದ ಮಾಧ್ಯಮವನ್ನ, ದಲಿತ ಪತ್ರಿಕೋದ್ಯಮವನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಸ್ಪರ್ಶ ಮಾಡೋದಕ್ಕೂ ಆಗೋದಿಲ್ಲ, ಅದ್ರ ಯೋಚನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಬರೆಯೋದಕ್ಕೂ ಆಗೋದಿಲ್ಲ. ಆದ್ರೆ ನನ್ಗೆ ಕೊಟ್ಟಿರೋ ಸಬ್ಜೆಕ್ಟ್ ಇದೆಯಲ್ಲ ಉದ್ಯಮಶೀಲತೆ, ನನ್ಗೆ ಒಂದು ಸ್ವಲ್ಪ ತಮಾಷೆ ಅಂತ ಅನಿಸ್ತು. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ, ನಾವು ಉದ್ಯಮ ಮಾಡ್ಲಿಕ್ಕೆ ಹೋದ್ರೆ ಶೀಲ ಕಳ್ಕೋಬೇಕಾಗ್ತದೆ. ಶೀಲ ಉಳಿಸ್ಕೊತೀವಿ ಅಂತಂದ್ರೆ ಉದ್ಯಮ ಮಾಡೋಕ್ಕಾಗಲ್ಲ. ಈ ಉದ್ಯಮಶೀಲತೆಯ ದೊಡ್ಡ ಸಂಘರ್ಷದೊಳಗಡೆ ನಾವಿದ್ದೀವಿ. ಪತ್ರಕರ್ತರು ಶೀಲ ಕಳ್ಕೊಂಡ್ರೆ ಒಳ್ಳೆ ಯಶಸ್ವಿ ಉದ್ಯಮಿಗಳಾಗ್ಬೋದು. ಸ್ನೇಹಿತರೆ, ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ, ನಾನು ಏನು ಇಬ್ರು ಮಹನೀಯರ ಹೆಸರು ಹೇಳಿದೆ, ಗಾಂಧಿ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ ಗಾಂಧಿ ಅವ್ರು ಮಾತು ಹೇಳ್ತಾರೆ, ಪತ್ರಿಕೋದ್ಯಮ ಅಂದ್ರೆ ಏನು ಅಂತ ಹೇಳಕ್ಕೆ ಅವ್ರು ಹೇಳ್ತಾರೆ, ದ ಮೇನ್ ಏಮ್ ಆಫ್ ಜರ್ನಲಿಸಮ್ ಇಸ್ ಸೋಷಿಯಲ್ ಸರ್ವಿಸ್ ಅಂತ. ಅಂದ್ರೆ ಪತ್ರಿಕೋದ್ಯಮದ ಮುಖ್ಯ ಧ್ಯೇಯ ಸಮಾಜ ಸೇವೆ ಅಂತ ಹೇಳ್ತಾರೆ. ಗಾಂಧಿ ಒಪ್ಕೋಬೇಕಲ್ವ ನಾವು? ಯಾಕಂದ್ರೆ ಗಾಂಧಿ ಮಹಾತ್ಮಾಗಿಂತ ಮೊದಲು ಪತ್ರಕರ್ತರಾದರು. ದೇಶ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯದ ಕಿಡಿಯನ್ನು ಹಚ್ಚಲಿಕ್ಕೆ ಅವ್ರು ಬಳಸಿದ್ದು ಪೆನ್ನ ಮತ್ತೆ ಪತ್ರಿಕೆಯಲ್ಲ. ಹಾಗಾಗಿ ಅವ್ರು ಹೇಳಿದ್ರು ಒಪ್ಕೋಬೇಕು, ತಳ್ಳಕ್ಕಾಗಲ್ಲ. ಹಾಗೇನೆ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ಇನ್ ಇಂಡಿಯಾ ದೆನ್ ಜರ್ನಲಿಸಮ್ ವಾಸ್ ಎ ಪ್ರೊಫೆಷನ್, ನೌ ಇಟ್ ಹ್ಯಾಸ್ ಬಿಕಮ್ ಅ ಟ್ರೇಡ್ ಅಂತ. ಅಂದ್ರೆ ಭಾರತದಲ್ಲಿ ಅಂದು ಪತ್ರಿಕೋದ್ಯಮ ವೃತ್ತಿಯಾಗಿತ್ತು, ಇಂದು ವ್ಯಾಪಾರ ಆಗಿದೆ. ಈ ಮಾತನ್ನ ನಿನ್ನೆ ಮೊನ್ನೆ ಹೇಳಿದ್ರೆ, ನಿನ್ನೆ ಮೊನ್ನೆ ಬಂದಿದ್ರೆ ನನಗೆ ಚಿಂತೆ ಆಯ್ತಾ ಇರಲಿಲ್ಲ. 70 ವರ್ಷ ಹಿಂದೆನೆ ಈ ಮಹನೀಯರಿಗೆ ಎರಡು ಮಾತಾಡಿದ್ರು. ಭಾರತದ ಪತ್ರಿಕೋದ್ಯಮ 70 ವರ್ಷ ಹಿಂದೆನೆ ವೃತ್ತಿಯ ಬದಲು ವ್ಯಾಪಾರ ಆಗಿತ್ತು ಅನ್ನೋದಾದ್ರೆ ಈಗ ಏನಾಗಿದೆ 70 ವರ್ಷದ ನಂತರ? ಅಂದ್ರೆ ಬಾಬಾ ಸಾಹೇಬ್ರ ಹೇಗೆ ಈ ದೇಶದ ಮಾಧ್ಯಮವನ್ನು ಅನಲೈಸ್ ಮಾಡಿದ್ದು ಲೆಕ್ಕ. ಗಾಂಧಿ ಅವರು ಹೇಳ್ತಾರೆ ಸಮಾಜ ಸೇವೆ ಮಾಡದೆ ಪತ್ರಿಕೋದ್ಯಮ ಅಂತಾರೆ, ಬಾಬಾ ಸಾಹೇಬ್ ಹೇಳ್ತಾರೆ ಇವತ್ತಿನ ಭಾರತದ ಪತ್ರಿಕೋದ್ಯಮ ವ್ಯಾಪಾರ ಆಗಿದೆ ಅಂತ ಹೇಳ್ತಾರೆ. ಈ ಎರಡನ್ನೂ ಇಟ್ಕೊಂಡು ನಾವು ದಲಿತರು ಉದ್ಯಮಶೀಲರಾಗೋದು ಹೇಗೆ, ಯಾಕೆ ಉದ್ಯಮಶೀಲರು ಆಗ್ಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೇವೆ, ಚರ್ಚೆ ಆಗ್ಬೇಕಲ್ವಾ? ಅದಕ್ಕೆ ಸ್ನೇಹಿತರೆ, ನಿಮ್ಗೆ ಒಂದು ಸಂಗತಿಯನ್ನೇ ಹೇಳಬೇಕಾಗ್ತದೆ. ಬಹುಶಃ ನೀವೆಲ್ಲರೂ ಕೂಡ ಒಂದೊಂದು ಇತಿಹಾಸದ ಪುಟಗಳೇ. ಭಾರತದ ದಲಿತ ಪತ್ರಿಕೆಯ ಅಥವಾ ದಲಿತ ಪತ್ರಕರ್ತರ ಪರಂಪರೆಯನ್ನು ನೋಡಿದಾಗ ನಮಗೆ ಜ್ಯೋತಿ ಬಾಪುಲೆ ಅವರಿಗೆ ನಮಗೆ ಸ್ಮರಣೆ. ಅವರೇ ಅದಕ್ಕೆ ಮುನ್ನುಡಿಯನ್ನ ಬರೆದಂತರು. ದೀನಬಂಧು ಪತ್ರಿಕೆಯನ್ನ ಆರಂಭ ಮಾಡೋದ್ರ ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ಒಂದು ದಲಿತ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ತದನಂತರದಲ್ಲಿ ಲಂಡನ್ ನಲ್ಲಿ ಶಿಕ್ಷಣವನ್ನು ಮುಗಿಸ್ಕೊಂಡು ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ನಾಯಕ ಪತ್ರಿಕೆಯನ್ನ ಆರಂಭ ಮಾಡೋದ್ರ ಮೂಲಕ ಆ ಪರಂಪರೆಯನ್ನ ಎತ್ತುಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಬಾಬಾ ಸಾಹೇಬರು ಯಾಕೆ ಪತ್ರಿಕೆಯನ್ನು ಆರಂಭ ಮಾಡಿದ್ರು ಅನ್ನೋದು ಕತೆ ಕೂಡ ನಿಮ್ಗೆ ಬಹಳಷ್ಟು ಗೊತ್ತಿದೆ. ಬಾಬಾ ಸಾಹೇಬರು ಬರೀತಿದ್ದಂತ ಲೇಖನಗಳನ್ನ, ಅವರ ಆರ್ಟಿಕಲ್ಸ್ ಗಳನ್ನ ಬೇರೆ ಪತ್ರಿಕೆಯವರು ಆಗ್ತಿರ್ಲಿಲ್ಲ. ನಿಮ್ದೇ ಎಲ್ಲ ಮೇಡಮ್, ನಾನು ಪ್ರಚಾರ ಕೊಡ್ತಾನೆ ಅಂತಿಲ್ಲ. ಅಂಬೇಡ್ಕರ್ ಅವರು ಪ್ರಚಾರ, ಅಂಬೇಡ್ಕರ್ ಅವರು ವಿದ್ವಾಂಸರಲ್ಲ, ಅಂಬೇಡ್ಕರ್ ಅಷ್ಟು ವಿಚಾರವಾದಿಗಳಲ್ಲ, ಪ್ರಜ್ಞಾವಂತರಲ್ಲ. ಅಂತ ಒಬ್ಬ ಪ್ರಜ್ಞಾವಂತ, ಅಂತ ವಿಶ್ವಜ್ಞಾನಿಯ ಬರವಣಿಗೆಗಳನ್ನ ಈ ದೇಶದ ಪತ್ರಿಕೆಗಳು ಪ್ರಕಟ ಮಾಡ್ತಿರ್ಲಿಲ್ಲ. ಒಮ್ಮೆ ಬಾಲ ಗಂಗಾಧರ ತಿಲಕ್ ಹತ್ರ ಕೇಳ್ತಾರೆ, ಕೇಸರಿ ಪತ್ರಿಕೆ ಮಾಡ್ತಿರ್ತಾರೆ, ಬಾಲ ಗಂಗಾಧರ ತಿಲಕ್ ಹೋಗಿ ಕೇಳ್ತಾರೆ ಅವ್ರಿಗೆ, ನನ್ನ ಆರ್ಟಿಕಲ್ಗಳನ್ನ ಹಾಕೊಡಿ ಅಂತ. ಅವ್ರು ಹಾಕೊಡೋದಿಲ್ಲ. ಈ ವಿಚಾರಗಳು ನನ್ನ ಜನರಿಗೆ ಅಥವಾ ಈ ದೇಶದ ಜನರಿಗೆ ತಲುಪಿಸೋದು ಹೇಗೆ ಅಂತ ಹೇಳಿ ಅವರು ಮೂಕ ನಾಯಕರ ಪತ್ರಿಕೆಯನ್ನ ಶುರು ಮಾಡಿ ಇಂಥ ದಿನ ಹೋಗ್ತಾರಂತೆ ಮತ್ತೆ ಆ ಪತ್ರಿಕೆ ಹತ್ರ. ನೀವು ಅಟ್ಲೀಸ್ಟ್ ನನ್ನ ಆರ್ಟಿಕಲ್ ಆಗ್ತಾ ಪರವಾಗಿಲ್ಲ, ಒಂದು ಮೂಕ ನಾಯಕ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಾ ಇದೆ, ಅದೊಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ಕೇಳ್ತಾರೆ. ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತಾರೆ. ಆಗ್ಲೂ ಕೂಡ ಕೇಸರಿ ಪತ್ರಿಕೆಯಲ್ಲಿ ಹಾಕೋದಿಲ್ಲ. ಅಂದ್ರೆ ದಲಿತರು ಮತ್ತೆ ದಲಿತ ಪತ್ರಿಕೋದ್ಯಮ ಮತ್ತೆ ದಲಿತ ಪತ್ರಕರ್ತರ ಸ್ಥಿತಿ ಅವತ್ತಿನ ಮೂಕನಾಯಕನ ಕಾಲಕ್ಕೂ ಈಗಕ್ಕೂ ಏನ್ ವ್ಯತ್ಯಾಸ ಆಗಿದೆ ಅಂದ್ರೆ, ನಾವು ಅವತ್ತು ಧ್ವನಿ ಇರಲಿಲ್ಲ, ಇಡೀ ಭಾರತಕ್ಕೆ ಧ್ವನಿ ಇರಲಿಲ್ಲ. ದಲಿತರ ಪತ್ರಿಕೆಗಳಂತಂದ್ರೆ ಕೆಲಸಗಾರರು ಬರೋ ಮುಂಚೆ ದಲಿತರ ಕೆಲಸಕ್ಕೆ ಸೇರಿಸ್ಕೊಳ್ತಿದ್ದ ಕಾಲ ಇತ್ತು. ನಾನು ಹೇಳ ರೂಪಾಂತರ ಆಗಿದೆ ಅಂತೇಳಿ ಮಂಜುಳಾ ಪತ್ರಿಕೆ ಶುರು ಮಾಡ್ಬಿಟ್ರು. ಆಯ್ತಾ, ಇಷ್ಟು ಕೆಮ್ಮುಗಿಲು ಪತ್ರಿಕೆಗೆ ಹೋಗ್ಬಿಟ್ರೆ ನಾನು ಎಲ್ಲರೂ SC ಅನ್ಕೊಬಿಟ್ರೆ, ಜನೋದಯ ಏಜೆನ್ಸಿ ತಗೋಬಿಟ್ರೆ ನಾನು ಎಲ್ಲರೂ SC ಅನ್ಬಿಟ್ರೆ ಇಲ್ವಾ? ಅದು ಹೇಳಿಯಪ್ಪ. ಈ ಸಮಸ್ಯೆಗಳು, ಶೋಷಣೆಗಳು ಇವೆಲ್ಲ ಕೂಡ ಬದಲಾಗಿ ಆಗ್ತಾ ಇದೆ. ಈ ಚಾಲೆಂಜಸ್ ನಿಮ್ಗಿದೆ. ನಾವು ಸಾಲನ ಮಾಡೋ ಧೈರ್ಯನ ಮಾಡಬೇಕು. ತುಪ್ಪ ತಿನ್ನಕಲ್ಲ, ಉದ್ಯಮವನ್ನ ಮಾಡಲಿಕ್ಕೆ ನಾವು
ಸಾಲ ಮಾಡಿ ತುಪ್ಪ ತಿನ್ನೋರು ಬೇರೆ. ನಾವು ಅನ್ನವನ್ನು ಸೃಷ್ಟಿ ಮಾಡ್ಕೊಬೇಕು, ಸಾಲ ಮಾಡಬೇಕು. ಅದಕ್ಕೆ ಸರಿಯಾದ ಆರ್ಥಿಕ ಜ್ಞಾನವನ್ನು ಬೆಳೆಸಬೇಕು. ಸುಮ್ಮನೆ ಸಾಲ ಮಾಡೋದಲ್ಲ. ಸಾಲವನ್ನ ನಾವು ಎಲ್ಲಿಂದ ಪಡ್ಕೋಬೇಕು, ಅದನ್ನ ಹಿಂತಿರುಗಿಸ್ಲಿಕ್ಕೆ ನಾವು ಯಾವ ಮಾರ್ಗೋಪಾಯಗಳನ್ನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಹೇಗಿರ್ಬೇಕು ಅಂತ ಮಾಡಬೇಕು. ಮತ್ತೆ ನಾನು ಆಗ ಹೇಳಿದೆ, ನಮ್ಮ ಸಮುದಾಯ ರಿಸಿಕ್ ತಗೊಳ್ಳಲ್ಲ. ಇವತ್ತಿದ್ರು ಸಾಕು, ನಾಳೆ ಬೆಳಗ್ಗೆ ಹೊಸತನಕ್ಕೆ ನಾವು ಹೋಗ್ಕೋಬೇಕು. ಮೂರನೇದು, ನಾವಿನ್ನೇನ ಜಗತ್ತಿಗೆ ನಾವು ಒದ್ಕೋಬೇಕು. ಎರಡನೇದಾಗಿ ರಿಸಿಕ್ ತಗೊಳಕ್ಕೆ ಒದ್ಕೋಬೇಡಿ. ರಿಸಿಕ್ ತಗೊಳ್ಳೇಬೇಕು ನೀವು. ನಮ್ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ನೋ ಚಾನ್ಸ್. ಒಂದು ಸುಂದರವಾದ ಜಗತ್ತನ್ನ ನೀವು ನೋಡ್ಬೇಕು ಅಂತಂದ್ರೆ ಹತ್ಲೇಬೇಕು. ಆಯ್ತಾ? ಮೂರನೇದು ಹೊಸತನಕ್ಕೆ ಒಪ್ಕೋಬೇಕು. ನಾಲ್ಕನೇದು ದೂರದೃಷ್ಟಿ ಇರಬೇಕು. ಮತ್ತೆ ನಾಯಕತ್ವದ ಗುಣ ಇರಬೇಕು. ನಮ್ಮಲ್ಲಿ ಆ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೋಬೇಕಾಗ್ತದೆ, ದೂರದೃಷ್ಟಿ ಇರ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತೊಂದು ಮಾತ್ರ ನಾವು ಹೇಳಿದೆ, ಇವತ್ತೊಂದು ಮಾತ್ರ ನಾವು ಯೋಚನೆ ಮಾಡ್ತಾ ಇದೀವಿ, ನಾಳೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾವ್ ಯಾವ ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಆಪ್ಗಳು ಬರ್ತದೆ, ಮೊಬೈಲ್ ಬರ್ತದೆ, ಮೊಬೈಲ್ ಅಲ್ಲಿ ಈ ಜಗತ್ತನ್ನ ನಾವು ನೋಡ್ತೀವಿ ಅಂತ 20 ವರ್ಷ ಗೊತ್ತಿರ್ಲಿಲ್ಲ. ಇಂಟರ್ನೆಟ್ ಮೂಲಕ ಜಗತ್ತು ನಡೀತದೆ ಅಂತ ಗೊತ್ತಿರ್ಲಿಲ್ಲ. ಕ್ಯಾಶ್ ಇದೆ ನಾವು ಬದುಕ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಕ್ಯಾಶ್ಲೆಸ್ ಲೈಫ್ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ. ಡಿಜಿಟಲ್ ಇಂಡಿಯಾ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಪರಿಸ್ಥಿತಿ ಆಗ್ತದೆ. ಬೇಜಾರು ಮಾಡ್ಕೋಬೇಡಿ. ನಮ್ಮ ಪತ್ರಿಕೆ, ನಮ್ಮ ಪತ್ರಿಕಾಲಯದಿಂದ ಅಥವಾ ಮುದ್ರಣ ಘಟಕದಿಂದ ವಾರ್ತಾ ಇಲಾಖೆ ತಲುಪಿದ್ರೆ ನಾವು ಸಾಧನೆ ಮಾಡಿದ್ದೀವಿ ಅಂತ ಅನ್ಕೋತಾ ಇದ್ವಿ. ಆದ್ರೆ ಅದು ಸಾಧನೆ ಅಲ್ಲ. ನಮ್ಮ ವಿಚಾರಗಳು, ನಮ್ಮ ಬರಹಗಳು, ನಮ್ಮ ಸುದ್ದಿಗಳು, ನಮ್ಮ ಸೈದ್ಧಾಂತಿಕ ನಿಲುವುಗಳು ಜನರು ಓದುವಂಗಾಗದಾಗ, ಜನರಿಗೆ ತಲುಪಿದಾಗ ಮಾತ್ರ ನಾವು ಪತ್ರಕರ್ತರಾಗಿ ಪತ್ರಿಕೆಗಳಾಗಿ ನಾವು ಸಾಧನೆ ಮಾಡೋಣ. ಅದಕ್ಕೆ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಳ್ಳೇಬೇಕು. ನಮ್ಗೆ ನಮ್ಮ ಬದುಕಿನ ಜೊತೆಗೆ ನನ್ನ ಸುತ್ತಲಿನ ಸಮುದಾಯದ ಬದುಕನ್ನು ಕಟ್ಕೊಡ್ಬೇಕಲ್ಲ, ಸುಧಾರಣೆ ತರಬೇಕಲ್ಲ. ಆ ಹೊಣೆಗಾರಿಕೆ ನಮ್ಗಿದೆಯಲ್ಲ, ಅದಕ್ಕಾದ್ರೂ ನಾವು ಅಪ್ಡೇಟ್ ಆಗ್ಬೇಕಲ್ಲ, ಅದಕ್ಕಾದ್ರೂ ರಿಸಿಕ್ ತಗೋಬೇಕಲ್ಲ, ಅದಕ್ಕಾದ್ರೂ ನಮ್ಗೆ ದೂರದೃಷ್ಟಿ ಇರ್ಬೇಕಲ್ಲ. ಹಾಗಾಗಿ ನಾವು ಈ ಚೌಕಟ್ಟಿಂದ ಆಚೆಗೆ ಬರಲೇಬೇಕಾಗುತ್ತೆ. ಪಾಪ ನೋಡಿ, ನಾನು ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಜನಪರ ಪತ್ರಿಕೋದ್ಯಮ ಮತ್ತೆ ಜನಪ್ರಿಯ ಪತ್ರಿಕೋದ್ಯಮದ ಕ್ಲಿಯಾರಿಟಿ ಇದೆ ನನಗೆ. ಪಾಪ್ಯುಲರ್ ಜರ್ನಲಿಸಮೇ ಬೇರೆ, ಪ್ರೋ ಪೀಪಲ್ ಜರ್ನಲಿಸಮೇ ಬೇರೆ. ಜನಪರವಾದ ಪತ್ರಿಕೋದ್ಯಮ ಮತ್ತೆ ಜನಪ್ರಿಯ ಪತ್ರಿಕೋದ್ಯಮ, ಈಗೆಲ್ಲ ನಾವು ನಮ್ಮ ಮನೆ ಪೇಪರ್ಗಳು ಬರ್ತಾ ಇದ್ದಾವಲ್ಲ, ಜನಪ್ರಿಯ ಪತ್ರಿಕೋದ್ಯಮದ ಸಂಕೇತಗಳು. ಜನಪ್ರಿಯ ಅಂತಂದ್ರೆ ಜನರಿಗೆ ಏನ್ ಇಷ್ಟ ಆಗುತ್ತೋ ಅದು ಬೇಕೋ ಬಿಡುವ ಕೊಡ್ತಾರೆ. ದುಡ್ಡು ಕೊಟ್ಟವನು ಫೋಟೋ ಹಾಕ್ತಾರೆ, ದುಡ್ಡು ಕೊಟ್ಟವನು ಸುದ್ದಿ ಹಾಕ್ತಾರೆ. ಅವ್ನು ಒಂದು ಸ್ಟೇಟ್ ಪೇಪರ್ ಅಲ್ಲಿ 1 ಲಕ್ಷ ಕೊಟ್ರೆ ಅವ್ನ ಇಂದ್ರ, ಚಂದ್ರ, ಸತ್ಯವಂತ, ಹರಿಶ್ಚಂದ್ರ ಅಂತೆಲ್ಲ ಬರೀತಾರೆ. ಹಾಗಾಗಿ ನಾವು ಜನಪರವಾದಂತ ಪತ್ರಿಕೋದ್ಯಮವನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಲಾಭ ಮತ್ತೆ ನಷ್ಟ ಎರಡನ್ನೂ ಸರಿದೂಗಿಸ್ಕೊಂಡೇ ಮಾಡಬೇಕಾಗ್ತದೆ. ಇದು ಲಾಭದ ಉದ್ಯಮ ಅಲ್ಲ. ಈಗ ನಾನು ಬರ್ತೀನಿ ಮೇಡಮ್, ವಿಚಾರ ಬರ್ತೀನಿ, ಇಷ್ಟೆಲ್ಲ ಸಮಸ್ಯೆ ಇದೆ ಅಲ್ವಾ. ನಾವೆಲ್ಲರೂ ಕೂಡ ಸಂವಿಧಾನದ ಪರವಾಗಿ, ಪ್ರಜಾಪ್ರಭುತ್ವದ ಪರವಾಗಿ ಮತ್ತೆ ಈ ಸಂವಿಧಾನದ ಪ್ರಜಾಪ್ರಭುತ್ವದ ಪರವಾಗಿರುವಂತಹ ಪಕ್ಷಗಳ ಪರವಾಗಿ ಸಿಂಪತೈಸರ್ಸ್. ಬಹುತೇಕ ಪತ್ರಕರ್ತರು ಇಲ್ಲಿ ದಲಿತ ಮಾಲೀಕತ್ವದ ಪತ್ರಿಕೆಗಳು ಬಹುತೇಕ, ನಾನು ಎಲ್ಲರೂ ಕೇಳಲ್ಲ, ದೇ ಆರ್ ಸಿಂಪತೈಸರ್ ಆಫ್ ಕಾಂಗ್ರೆಸ್, ಸಿಂಪತೈಸರ್ಸ್ ಆಫ್ ಕಾಂಗ್ರೆಸ್ ಲೀಡರ್ಸ್. ಸಿಂಪತೈಸರ್ಸ್, ವಿ ಆರ್ ನಾಟ್ ಪಾರ್ಟಿ ವರ್ಕರ್ಸ್. ಯಾಕಂದ್ರೆ ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಾನು ಡೆಮಾಕ್ರಸಿ ಒಳಗಡೆ ನಾನು ಒಬ್ಬ ಪತ್ರಕರ್ತ ಹೇಗೆ ಸತ್ಯನೋ ಹಾಗೆ ನಾನೊಬ್ಬ ಈ ದೇಶದ ಪ್ರಜೆಯೂ ಹೌದು. ನಾನು ಒಂದು ರಾಜಕೀಯ ಪಕ್ಷವನ್ನ, ಒಂದು ರಾಜಕಾರಣಿಯನ್ನ ನಾನು ಕೆಲವು ಕಾರಣಗಳಿಗಾಗಿ ಒಪ್ಕೊಳ್ಳೇಬೇಕಾಗ್ತದೆ, ಕೆಲವು ಕಾರಣಗಳಿಗೆ ಆಯ್ಕೆ ಮಾಡ್ಕೊಳ್ಳೇಬೇಕಾಗ್ತದೆ. ಆದ್ರೆ ಬಹುತೇಕ 99% ದಲಿತ ಪತ್ರಕರ್ತರು ಮತ್ತೆ ದಲಿತ ಪತ್ರಿಕಾ ಸಂಪಾದಕರುಗಳು ಸಿಂಪತೈಸರ್ ಆಫ್ ಕಾಂಗ್ರೆಸ್ ಅಲ್ಲ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಏನೇನ್ ಮಾಡಿದೆ? ನನ್ನ ಪ್ರಶ್ನೆ ಏನಂತಂದ್ರೆ, ಹಿಂದೂ ಜಾಗರಣ ಪತ್ರಿಕೆ ಕೇವಲ ಹಿಂದೂ ಪರವಾಗಿ ಬರೀತದೆ, ಬಿಜೆಪಿ ಪರವಾಗಿ ಬರೀತದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ 5 ವರ್ಷದಲ್ಲಿ 505 ಕೋಟಿ ರೂಪಾಯಿ ಜಾಹೀರಾತು ಕೊಡುವ ಬಿಜೆಪಿ ಸರ್ಕಾರಕ್ಕೆ ಬದ್ಧತೆ ಇದೆ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಿಲ್ಲ? ನಮ್ಮ ಒಳಗಿನ ದುರಾಭಿಮಾನ ಇದೆಯಲ್ಲ, ನಾವು ಬರೀ ಬೇರೆಯವ್ರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೇವೆ, ಬೇರೆಯವ್ರು ನಮ್ಗೆ ಗುರುತಿಸ್ತಾರೆ. ಸಮುದಾಯಕ್ಕೆ, ಲೀಡರ್ಸ್ಗೆ, ಎಂಟರ್ಪ್ರಿನರ್ಸ್ಗಳಿಗೆ ಒಂದು ಬದ್ಧತೆ ಇರಬೇಕು. ಗುರುತಿಸ್ಲಿ ಅವ್ರನ್ನ, ಆಮೇಲೆ ನೋಡೋಣ. ಬಾಬಾ ಸರ್ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಒಬ್ಬ ಒಳ್ಳೆ ಪತ್ರಕರ್ತ ಈ ದೇಶನ ಮಾಡ್ತಾನೆ, ಅದು ಕೆಟ್ಟ ಪತ್ರಕರ್ತ 100 ಜನ ಭಯೋತ್ಪಾದಕರಿಗೆ ಸಮಾನ ಅಂತ. ನಾವು ಪರವಾಗಿಲ್ಲ, ಪತ್ರಕರ್ತರ ಆಗದ ಪರವಾಗಿಲ್ಲ. ಲೆಟ್ ಅಸ್ ಬಿ ನಾಟ್ ಬಿ ಅ ಬ್ಯಾಡ್ ಜರ್ನಲಿಸ್ಟ್. ಕೆಟ್ಟ ಪತ್ರಕರ್ತರ ಆಗೋದು ಬೇಕಾಗಿಲ್ಲ, ಕೆಟ್ಟ ಪತ್ರಕರ್ತರ ಆಗೋದು ಬೇಡ ಅನ್ನೋದು ಮನಸ್ಸಿಗೆ ಬಂದ್ಬಿಟ್ರೆ ಸರ್ ನಮ್ಗೆ, ನೀವ್ ಹೇಳೋದಲ್ಲ ಆ ತರ ಆಗುತ್ತೆ ಸರ್. ಹಾಗಾಗಿ ಬಾಬಾ ಸಾಹೇಬ್ ಹೇಳಿದಾರಲ್ಲ, ಒಳ್ಳೆ ಒಬ್ಬ ಕೆಟ್ಟ ಪತ್ರಕರ್ತ 100 ಭಯೋತ್ಪಾದಕರಿಗೆ ಸಮಾನ ಅಂತೇಳಿ. ನಾವು ಭಯೋತ್ಪಾದಕ ಆಗೋದು ಬೇಡ, ಬಂಡವಾಳಶಾಹಿಗಳಾಗಲ್ಲ. ನಮ್ಮ ಬದುಕನ್ನ ಮತ್ತೆ ನನ್ನ ಸುತ್ತಲಿನ ಸಮಾಜದ, ನನ್ನ ಜನರ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸ ಮಾಡ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ